ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂದ್ಬಿಟ್ಟು. ಇವತ್ತೊಂದು ಒಳ್ಳೆ ವ್ಯಕ್ತಿನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಸೊ ಆ ವ್ಯಕ್ತಿ ಹೆಂಗೆ ಅಂತಂದರೆ, ದುನಿಯಾ ವಿಜಯ್ ಅಂದರೆ ಅವ್ರ ಮೈಯಲ್ಲೂ ದುನಿಯಾ ವಿಜಯ್ ಹೆಸರನ್ನೆಲ್ಲ ಕೆತ್ಕೊಂಡ್ಬಿಟ್ಟಿದ್ದಾರೆ, ಆ ರೇಂಜಲ್ಲಿ ಇದ್ದಾರೆ. ಅವ್ರನ್ನ ಇವತ್ತು ನಿಮ್ಮನ್ನು ಮೀಟ್ ಮಾಡಿಸ್ತೀನಿ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಹಾಯ್. ನಮಸ್ಕಾರ ಮಣಿ ಅವರೇ. ನಿಮ್ಮದು ತುಂಬ ವಿಡಿಯೋಸ್ ನೋಡಿದ್ದೀವಿ. ತುಂಬ ನೀವು ಎಷ್ಟು ಫ್ಯಾನ್ ಅಂತ ನಾವು ಹೇಳೋದಲ್ಲ, ಎಲ್ಲರೂ ಹೇಳ್ತಿದ್ದಾರೆ. ಓಕೆನಾ? ಸೊ ನಾನು ಹೇಳಿ ನಿಮಗೆಲ್ಲ ತೋರಿಸ್ಬೇಕನ್ನೋದು ಏನಿಲ್ಲ, ಕರೆಕ್ಟ್ ಅಲ್ವಾ? ಸೊ ಫುಲ್ಲು ಹೊಸ ಗೆಟಪ್ ಎಲ್ಲ ಮಾಡ್ಕೊಂಡಿದ್ದೀರಾ ಇವತ್ತು ದುನಿಯಾ ವಿಜಯ್ ಅವ್ರ ಬರ್ಡೇಗೋಸ್ಕರ. ಸೊ ದುನಿಯಾ ವಿಜಯ್ಗೋಸ್ಕರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕಡೆ ಸರ್, ದುನಿಯಾ ವಿಜಯ್ ಬರ್ತಡೆ ಅಂದಿದ ತಕ್ಷಣ ನನ್ನ ನೆನಪಾಗೋದು ಅಂದರೆ ನಮ್ಮ ತಾಯಿ ಬರ್ತಡೆ. ಯಾಕಂದ್ರೆ ನನ್ನ ತಾಯಿ ಬರ್ತಡೆ ನನ್ನ ತಾಯಿ ಜೊತೆ ಮಾಡ್ತಾ ಇಲ್ಲ. ಇವತ್ತು ನಮ್ಮ ಬಾಸ್ ಬರ್ಡೇನ ನನ್ನ ತಾಯಿ ಅನ್ಕೊಂಡು ಮಾಡ್ತಾ ಇದ್ವಿ. ಹೌದು, ಅಷ್ಟೇ. ಸೊ ಇವತ್ತು ಹೊಸ ಭೀಮಾ ಅಂತೆಲ್ಲ ಬರ್ಕೊಂಡಿದ್ದೀರಾ? ಹೌದು ಸರ್. ಅವ್ರದ್ದು ನೆಕ್ಸ್ಟ್ ಭೀಮಾ ಒಂದು ಸಿನಿಮಾ ಬರ್ತಾ ಇದೆ. ಇದು ಫಸ್ಟ್ ನಾನು ಹೇಳಿದ್ದೆ ಅವ್ರಿಗೆ, ಭೀಮಾ ಫಿಲಿಮ್ಗೆ ನಾನು ಪರ್ಸ್ನಲ್ ಆಗಿ ಒಂದು ಕೊಡ್ತೀನಿ ಅಂತ. ಇದು ನಾನು ಜಸ್ಟ್ ಒಂದು ಟೀಸರ್ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಅವರು ಭೀಮಾ ರಿಲೀಸ್ಗೆ ಬೇರೆ ಕೊಡ್ತೀನಿ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ಲೈಕ್ ಆ ಥರ ರೇಂಜಲ್ಲಿ ನೀವು ಬಟ್ಟೆ ನೋಡಿದ್ದೀನಿ, ನಿಮ್ಮ ಟ್ಯಾಟೋ ಆಗಿರ್ಬೋದು. ನಾನು ತೋರಿಸೋದಂತಲ್ಲ, ಅದು ಪ್ರೀವಿಯಸ್ ವಿಡಿಯೋಗಳಲ್ಲಿ ತುಂಬ ಜನ ನೋಡಿದ್ದಾರೆ. ಓಕೆನಾ? ಆ ಟ್ಯಾಟೋಸ್ ಆಗಿರ್ಬೋದು. ಲೈಕ್ ಅಂದರೆ ಈ ಥರ ಇಷ್ಟೊಂದು ಅಭಿಮಾನಿ ಲೈಕ್ ಯಾವ ಥರ ಬಂತು ನಿಮಗೆ? ಸರ್, ಅಭಿಮಾನಿ ಅನ್ನೋಕ್ಕಿಂತ ಒಂದು ನೇರವಾಗಿ ಹೇಳ್ಬೇಕಂದ್ರೆ ಅವರು ನಮ್ಗೆ ತುಂಬ ಇಂಪಾರ್ಟೆಂಟ್. ಅವರು ಹೇಳಿದ್ನಲ್ಲ ನಮ್ಮ ತಾಯಿ ಅಂತ, ನನ್ನ ತಾಯಿ ಎಷ್ಟು ಬುದ್ಧಿ ಕಲಿಸ್ತಾ ಇದ್ರು ಅಷ್ಟು ಬುದ್ಧಿ ಅವ್ರು ಕಲಿಸ್ತಾರೆ. ನೀನು ಹಿಂಗೆ ಬದುಕು ಅಂತ ಹೇಳ್ಕೊಡ್ತಾರೆ ಅಂತ. ನಾನು ಇವಾಗ ಯಾವ ಚಾನಲ್ಗೂ ನಾನು ಹೇಳಿಲ್ಲ, ಇವತ್ತು ನಿಮ್ಮ ಚಾನಲ್ ನಾನು ಹೇಳ್ತಾ ಇದ್ದೀನಿ. ಭೀಮಾಗೆ ಏನು ಗೊತ್ತಾ ಸರ್ಪ್ರೈಸ್ ಕೊಡ್ತಾ ಇದ್ದೆ, ನನ್ನ ಸಾವಿಗೆ ದುನಿಯಾ ವಿಜಯ್ ಬರಲೇಬೇಕು ಅಂತ ಟ್ಯಾಟೋ ಹಾಕ್ಸ್ಕೊಡ್ತಾ ಇದ್ದೆ. ಓಕೆ, ನನ್ನ ಸಾವಿಗೆ ದುನಿಯಾ ವಿಜಯ್ ಬರಲೇಬೇಕು ಅಂತ ಟ್ಯಾಟೋ ಹಾಕ್ಸ್ಕೊಡ್ತಾ. ಖಂಡಿತ. ಹೌದು. ಸೊ ಅದಕ್ಕೆ ಅವರು ಏನೇನು ಟ್ಯಾಟೋ ಅನ್ನೋದು ಹಾಕ್ಕೊಂಡಿದ್ದೀರಾ ಅದನ್ನ ನೀವು ತೋರಿಸ್ಬೋದಾ? ಖಂಡಿತ ಸರ್, ದಯವಿಟ್ಟು ತೋರಿಸ್ಬೋದು. ನಮಗೋಸ್ಕರ ಅಲ್ಲ, ಎಲ್ಲರಿಗೋಸ್ಕರ ಅಲ್ಲ, ನಮ್ಮ ಎಲ್ಲ ಪ್ರೇಕ್ಷಕರಿಗೋಸ್ಕರ. ಸೆಲ್ಟ್ ಬಿಚ್ ಬಿಡಿ. ಬನ್ನಿ, ಇಷ್ಟೊತ್ತೆಲ್ಲ ಟ್ಯಾಟೋ ಎಲ್ಲ ನೋಡಿದ್ರೆ ಹೇಗನ್ನಿಸ್ತು ಅನ್ನೋದು ಕಮೆಂಟ್ ಮಾಡಿ. ಓಕೆನಾ? ಸೊ ನಿಜವಾಗ್ಲೂ ಹೇಳ್ತೀನಿ, ಕೆಲವರು ಬರೀ ಒಂದು ಟ್ಯಾಟೋ ಹಾಕೋದು ನೋಡಿದ್ದೀನಿ, ಸುಮ್ಮನೆ ಒಂದು ದುನಿಯಾ ವಿಜಯ್ ಅಂತ ಬರ್ಕೊಳ್ಳೋದು ನೋಡಿದ್ದೀನಿ. ಬಟ್ ಆದರೆ ನಿಮ್ಮ ಒಂದು ಇದೆ ಅಲ್ವಾ, ಅದನ್ನು ಯಾವ ಥರ ಹಂಚ್ಕೊಂಡ್ಬಿಟ್ಟಿದ್ದೀರ ಅಂತಂದರೆ ನಾನು ಹೇಳೋದಲ್ಲ, ನೋಡೋರು ಹೇಳ್ತಾರೆ. ಓಕೆನಾ ಸರ್? ನಾನು ಹೇಳ್ದಲ್ಲ ಆಗಲೇ ಸಿಂಪಲ್ ಆಗಿ, ನಮ್ಮ ತಾಯಿ ಬಿಟ್ಟರೆ ನೆಕ್ಸ್ಟ್ ತಾಯಿ ಅವರೇ ಅಂತ. ಅದಕ್ಕಿಂತ ನಿಜವಾಗ್ಲೂ ಹೇಳ್ತೀನಿ. ಬಟ್ ಈ ರೇಂಜಲ್ಲೆಲ್ಲ ತುಂಬ ಶ್ರಮ ಇದೆ. ನೀವು ಒಂದು ಅವ್ರಿಗೆ ತೋರಿಸುವಂಥ ಅಭಿಮಾನ ಇದೆಯಲ್ವಾ, ಅದು ತುಂಬ ಎಲ್ಲರಿಗೂ ನಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಸರಿನಾ? ಓಕೆ, ನಿಮ್ಮ ಫ್ರೆಂಡ್ಸ್ ಅನ್ನೋ ಇದ್ದಾರೆ ಇಲ್ಲಲ್ಲ, ನಿಜವಾಗ್ಲೂ ನಿಮ್ಮ ಮನೆ ಅಕ್ಕಪಕ್ಕ ಎಲ್ಲ ನಿಮ್ಮ ಮನೆ ಹತ್ರ ಬಂದೇ ಮಾಡ್ತಾ ಇದ್ದೀವಿ ಇವತ್ತು. ಸರಿನಾ? ಸೊ ಅವ್ರನ್ನೂ ಒಂದು ಮಾತು ಕೇಳ್ಕೊಂಬರೋಣ ಬನ್ನಿ. ಓಕೆನಾ? ಅವರು ಹೇಗೆ, ಅವ್ರ ಬಗ್ಗೆ ಏನು ಹೇಳ್ತಾರೆ, ಸೊ ಅದೆಲ್ಲ ಲೈವಲ್ಲೇ ನಿಮ್ಗೆ ನಾವು ತೋರಿಸ್ತೀವಿ ಇವತ್ತು. ಬನ್ನಿ. ಹಾಯ್ ಬ್ರೋ. ಹಾಯ್. ಸಂತೋಷ್ ಅಂದ್ಬಿಟ್ಟು. ಓಕೆನಾ? ಸೊ ನಾವು ಬಂದ್ಬಿಟ್ಟು ಮಣಿಯವ್ರ ಬಗ್ಗೆ ನಮ್ಮ ಎಲ್ಲ ಒಂದು ಇಂಟರ್ವ್ಯೂ ಮಾಡಿದ್ವಿ. ನೀವು ಇಷ್ಟೊತ್ತು ನೋಡಿದ್ವಿ. ಸೊ ಅವ್ರನ್ನ ನೋಡಿ ಇಷ್ಟೆಲ್ಲ ನೋಡಿದ್ರಲ್ಲ, ಟ್ಯಾಟೋ ಎಲ್ಲ ನೋಡಿ, ನಿಮ್ಗೇನು ಅನಿಸ್ತು? ತುಂಬ ಒಳ್ಳೆ ಸರ್. ಅವ್ರಿಗೇನಂದರೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ದುನಿಯಾ ವಿಜಯ್ ಚಿಕ್ಕ ವಯಸ್ಸು ಅಂದರೆ ಅವ್ರದ್ದು ಫಸ್ಟ್ ದುನಿಯಾ ಅಂದ್ಬಿಟ್ಟು ಒಂದು ಮೂವಿ ಬಂತು. ಓಕೆ, ಅಲ್ಲಿಂದ ಹಿಡಿದು ಏನಂದರೆ ಏನೋ ಹೇಳ್ತಾ ಇರ್ತಾರೆ, ಅವ್ರ ಮೈಯಲ್ಲೆಲ್ಲ ದುನಿಯಾ ವಿಜಯ ತುಂಬ. ಹೌದು, ನೋಡ್ತಾ ಇದ್ದೀನಲ್ಲ, ಫುಲ್ ಟ್ಯಾಟೋ ಎದೆ ಮೇಲೆ ನೋಡ್ಬೋದು. ಏನು ನೋಡಿ ತುಂಬ ಬೇರೆ ಏನಾದರೂ ಬೇರೆ ಹೀರೋ ಬಗ್ಗೆ ಮಾತಾಡೋಕೆ ಹೋದರೆ ದುನಿಯಾ. ಸೊ ಕೇಳಿದ್ದಕ್ಕೆ ತುಂಬ ಖುಷಿ ಆಯಿತು. ಸರಿನಾ? ಸೊ ಅಣ್ಣ ಬಗ್ಗೆ ಮಾತಾಡಬೇಕು ಅಂದರೆ, ಅಣ್ಣ ಬಗ್ಗೆ ಮಾತಾಡಬೇಕಾದ್ರೆ ಅವರು ಇದಕ್ಕೆ ಫಸ್ಟ್ ಒಂದು ಮಾತು ಹೇಳಿದ್ರು, ಒಂದು ಬೈಟ್ ಹೇಳಿದರು. ಒಂದು ಆರ್ಕೆಸ್ಟ್ರಾ ಕೊಟ್ಟಿದ್ರು ನನಗೆ. ಒಂದು ಆರ್ಕೆಸ್ಟ್ರಾ ಕೊಟ್ಬಿಟ್ಟು ಎಲ್ಲಿ ಗೊತ್ತಾ, ಇಟ್ಮಡ್ಗು ಹತ್ರ, ಕದ್ರಿಗೊಪ್ಪ ಇಟ್ಮಡ್ಗು ಆಡ್ಕೊಂಡು, ನಂದೊಬ್ಬಂದೇ ಆಡಬಾರ್ದು, ನೀನು ಎಲ್ಲ ಹೀರೋಗಳ್ದು ಆಡಬೇಕು, ಎಲ್ಲ ಹೀರೋಗಳ್ದು ಆಡಿ ಆರ್ಕೆಸ್ಟ್ರಾನ ಫೇಮಸ್ ಮಾಡಬೇಕು. ನಂದೊಬ್ಬಂದೇ ಆಡಬಾರ್ದು, ಯಾವುದೇ ಕಾರಣಕ್ಕೆ ನಂದೊಬ್ಬಂದೇ ಆಡಬಾರ್ದು, ಎಲ್ಲ ಕಲಾವಿದ್ರದ್ದು ಆಡು ಅಂತ ಹೇಳಿದಂತ ನನ್ನ ದೇವ್ರವರು.
ಅವ್ರೊಬ್ಬರೇ ಬೆಳಿಬೇಕಂತ ಆಸೆ ಸೊ ಇಲ್ಲ. ನಾನು ನಿಮ್ಮಲ್ಲಿ ಒಂದು ಧೈರ್ಯ ನೋಡಿ ನಾನು ಎದೆಯಿಂದ ಹೇಳ್ತಾ ಇದ್ದೀನಿ ಮಾತು, ನಾನು ಲೈವಲ್ಲಿ ನೋಡಿಂದ ಹೇಳ್ತಾ ಇದ್ದೀನಿ. ಸೊ ನಮ್ಮದು ಮುತ್ತನ್ನು ಕ್ರಾಸ್ ಅಂದ್ಬಿಟ್ಟು ಸರ್ಜಾಪುರ ರೋಡು. ಸೊ ನಿಮ್ಮ ಡ್ಯಾನ್ಸ್ಗೆ ಬಂದ್ಬಿಟ್ಟು ಅವತ್ತು ನೀವು ಬಂದ್ಬಿಟ್ಟು ಜೂನಿಯರು ದುನಿಯಾ ವಿಜಯ್ ಬಂದ್ರಲ್ವಾ, ಆ ಗೆಟಪಲ್ಲಿ ನಿಜವಾಗ್ಲೂ ನಾವು ದುನಿಯಾ ವಿಜಯ್ ಬಂದ್ರೇನೋ ಅವರೇನೇ ಆ ಸರ್ರೇ ಬಂದ್ರೇನೋ ಅಂತ ನಾನು ನಿಜವಾಗ್ಲೂ ಆ ಥರ ತಿಳ್ಕೊಂಡು, ನೀವು ಹೊಡೆದಿರೋ ಒಂದು ಬ್ಯಾಕ್ ಸಮ್ಮರಿಂದ ಆಗಿರ್ಬೋದು, ಫ್ರಂಟ್ ಸಮ್ಮರಿಂದ ಆಗಿರ್ಬೋದು, ಅವಾಗ ಡ್ಯಾನ್ಸರ್ ನೀವು ಖಂಡಿತವಾಗ್ಲೂ ಅಲ್ವಾ. ಇವತ್ತು ಸೊ ಆ ಸಾಂಗ್ಗೆ ನೀವು ಯಾವ ರೇಂಜಲ್ಲಿ ನೀವು ಆಡ್ತಿದ್ರಿ ಡ್ಯಾನ್ಸ್ ಅಂತಂದ್ರೆ, ಸೊ ನಿಮ್ಮ ಮೇಲೆ ನಿಮ್ಮ ಮೈ ಮೇಲೆ ಪ್ರಜ್ಞೆ ಇರಲಿಲ್ಲ, ಆ ರೇಂಜಾಗಿ ಆಡ್ತಿದ್ರಿ ಸರ್. ಅಪ್ಪ ಇದ್ದಾಗ ನಮ್ಗೇನು ಮಾತಾಡಕ್ಕೆ ಆಗಲ್ಲ. ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಎಷ್ಟು ಮೀಟಿ ಸಂತೋಷ ಅಂದ್ಬಿಟ್ಟು ನನ್ನ ಹೆಸರು ರಂಜಿತ್ ಅಂತನಾ? ನಮ್ಮ ದುನಿಯಾ ವಿಜಯ್ ಅವ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನಾನು ಅದ್ರ ಬಗ್ಗೆ ಹೇಳೋದೊಂದೇ, ಈಗ ಕಣ್ಣಿಗೆ ಕಾಣಿಸಿದ ದೇವ್ರನ್ನ ಮೈ ಮೇಲೆ ಎಲ್ಲೆಲ್ಲೋ ಹಚ್ಚಿಸ್ಕೊತಾರೆ. ಖಂಡಿತ ಕಣ್ಣಿಗೆ ಕಾಣಿಸೋ ಒಬ್ಬ ಮನುಷ್ಯನ ಹಚ್ಚಿಸ್ಕೊಂಡು ಅವ್ರನ್ನ ದೇವ್ರ ಅನ್ನೋದು ತಪ್ಪೇನಿದೆ? ತಪ್ಪಿಲ್ಲ. ನೈಸ್, ಸೂಪರ್. ಸೊ ನಿಮ್ಮ ಅಭಿಮಾನಿ ನೋಡಿ ಅಂತ ಒಂದು ಮಾತು ಅಂದ್ರಲ್ವಾ, ಆ ಮಾತಿಗೆ ನಿಮ್ಗೆ ಯಾವ ಥರ ಅನಿಸ್ತಿದೆ? ಸರ್ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಆಗಲೂ ಇಲ್ಲದೆ ತುಂಬ ಸತಿ ಹೇಳಲ್ಲ. ನನ್ನ ತಾಯಿ ಬಿಟ್ಟರೆ ನೆಕ್ಸ್ಟ್ ತಾಯಿ ಅವರೇ ಸರ್. ನನ್ನ ಆತ್ಮೀಯ ಸ್ನೇಹಿತ ರೋಹಿತ್ ಅಂದ್ಬಿಟ್ಟು ಒಟ್ಟಿರೋ ನನ್ನ ಕ್ಲಾಸ್ಮೇಟು. ನನಗೊಂಥರ ಕುಚ್ಕು. ನಮ್ಮಿಬ್ಬರಲ್ಲಿ ಸಾವಿರ ಅರ್ಚನೆ ಬರುತ್ತೆ, ಸಾವಿರ ಗಲಾಟೆ ಬರುತ್ತೆ, ಆದರೂ ನಮ್ದಿರುತ್ತಲ್ಲ ಮಾತುಕತೆ. ಏಯ್ ಅಮ್ಮನ್, ಏಯ್ ಖಂಡಿತಗಳು ಇವತ್ತು ನಿಮ್ಮನ್ನ ಇಲ್ಲಿಗೆ ಕರ್ಕೊಂಬಂದಿದ ಕಾರಣನೇ ಈ ವ್ಯಕ್ತಿನೇ. ಹೌದು ಅಲ್ವಾ? ಸೊ ಇವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ನು ನನ್ನ ಪ್ರಾಣ ಸ್ನೇಹಿತ. ನಾನು ಎಷ್ಟೇ ಬೆಳೆದ್ರು ಅವ್ನು ನನ್ನ ಪ್ರಾಣ ಸ್ನೇಹಿತ. ಏನಿಲ್ಲ, ಇವತ್ತು ನಾನು ಮಚ್ಚಾಗನಿಗೆ ಹೇಳಿದ್ದೀನಿ, ನಾನು ನಮ್ಮ ದುನಿಯಾ ವಿಜಯ್ ಅವರು ಅಭಿಮಾನಿ ಅಂತಂದರೆ ದೊಡ್ಡ ಅಭಿಮಾನಿನ ಹೇಳಬಾರ್ದು. ಮೈ ತುಂಬ ಟ್ಯಾಟ ಹಾಕ್ಸ್ಕೊಂಡಿದ್ದಾನೆ. ಇರಲಿ, ಚೆನ್ನಾಗಿರಲಿ. ಅವರು ಇವ್ರಿಗೇನೋ ಹೆಲ್ಪ್ ಮಾಡಿ ಅವ್ರಿಗನ್ನ ದೊಡ್ಡದಾಗಿ ಬೆಳೆಸಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಕೂಡ ಪ್ರತಿಯೊಬ್ಬರು ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನನಗೆ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಮಣಿಯವರೇ, ಥ್ಯಾಂಕ್ಸ್. ಧನ್ಯವಾದಗಳು. ಓಕೆ.